ರಾತ್ರಿ 12:17. ಗ್ರಾಮದ ಹೊರವಲಯದಲ್ಲಿರುವ ಆ ಹಳೆಯ ಮನೆಯಲ್ಲಿ ಇನ್ನೂ ಬೆಳಕೋರಿಯುತ್ತಿತ್ತು. ಆ ಮನೆಗೆ ಯಾರೂ ಹೋಗಲ್ಲ, ಹೋದವರು ಮರಳಿಲ್ಲ ಅನ್ನೋ ಮಾತು ಮಾತ್ರ ಉಳಿದಿತ್ತು. ಆದರೂ ಕಾರ್ತಿಕ್ ಹೋಗಿದ್ದ. ಯಾಕಂದ್ರೆ ಆ ಮನೆ ಅವನ ಅಜ್ಜನದು. ಅಜ್ಜ ಸತ್ತ ದಿನ ಒಂದೇ ಮಾತು ಹೇಳಿದ್ದ: ಮನೆಯ ಕೊನೆಯ ಬಾಗಿಲು ಯಾವತ್ತೂ ತೆರೆಯಬೇಡ. ಕಾರ್ತಿಕ್ ನಗುಬಿಟ್ಟಿದ್ದ. ಭಯಾನಕ ಕಥೆಗಳು ಅಜ್ಜನ ಹವ್ಯಾಸ ಅಂತ. ಆದ್ರೆ ಆ ರಾತ್ರಿ ಮನೆಯೊಳಗೆ ಕಾಲಿಟ್ಟ ಕ್ಷಣಕ್ಕೆ ಗಾಳಿಯೇ ನಿಂತಂತಾಯ್ತು. ಗಡಿಯಾರ ಕೆಲ್ಸ ಮಾಡ್ತಿರ್ಲಿಲ್ಲ. ಗೋಡೆಗಳ ಮೇಲೆ ಹಳೆಯ ಕೈಗುರುತುಗಳು. ಟಕ್ ಟಕ್. ಮೇಲ್ಮಹಡಿಯಿಂದ ಹೆಜ್ಜೆ ಶಬ್ದ. ಯಾರಾದ್ರೂ ಇದ್ದೀರಾ ಅಂತ ಕೇಳಿದ. ಉತ್ತರ ಇಲ್ಲ. ಅವನು ಮೇಲಕ್ಕೆ ಹೋದ. ಅಲ್ಲಿ ಒಂದು ಬಾಗಿಲು. ಮನೆಯೆಲ್ಲ ಬಾಗಿಲುಗಳೂ ತೆರೆದಿದ್ದವು. ಆದ್ರೆ ಇದು ಮಾತ್ರ ಲಾಕ್ ಆಗಿತ್ತು. ಅಜ್ಜನ ಮಾತು ನೆನಪಾಯ್ತು. ಆ ಕ್ಷಣಕ್ಕೆ ಒಳಗಿಂದ ಧ್ವನಿ: ಕಾರ್ತಿಕ್, ಬಾಗಿಲ್ ತೆರೆ. ಅದು ಅವನ ಅಮ್ಮನ ಧ್ವನಿ. ಅಮ್ಮ ಸತ್ತೇ 10 ವರ್ಷ ಆಯ್ತು. ಕೈ ಕಂಪಿಸುತ್ತಿತ್ತು, ಮನಸ್ಸು ಕೂಗುತ್ತಿತ್ತು: ತೆರೆಯಬೇಡ. ಆದ್ರೆ ಕೀಲಿ ಕೈ ಅವನ ಕೈಯಲ್ಲೇ ಇತ್ತು. ಕ್ಲಿಕ್. ಬಾಗಿಲು ತೆರೆದ ಕ್ಷಣ ಒಳಗೆ ಕಾರ್ತಿಕ್ ತಾನೇ ನಿಂತಿದ್ದ. ಕಣ್ಣುಗಳು ಕಪ್ಪು, ನಗು ವಿಕೃತ. ಈಗ ನೀನು ಹೊರಗೆ, ನಾನು ಒಳಗೆ ಅಂತ ಅದು ಹೇಳಿತು. ಬೆಳಗ್ಗೆ ಊರಿಗಾರು ಮನೆಗೆ ಬಂದಾಗ ಮನೆ ಖಾಲಿ. ಗೋಡೆಯ ಮೇಲೆ ಒಂದೇ ಸಾಲು ಬರಹ: ಮುಂದಿನವನು ಯಾರು?